ಎಲ್ಲರಿಗೂ ನಮಸ್ಕಾರ. ದ ಪವರ್ ಆಫ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಎಷ್ಟು ದುಡಿತಾ ಇದ್ರೂ ಕೂಡ ಹಣ ಉಳಿತಾ ಇಲ್ಲ, ಮನಸ್ಸಿಗೆ ಶಾಂತಿ ಇಲ್ಲ, ಅದೃಷ್ಟವಂತೂ ನಿಮ್ಮ ಕಡೆಗೆ ಬರ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋ ಕೊನೆ ತನಕ ನೋಡಿ. ನಿಮ್ಮ ಜೀವನದ ಶಕ್ತಿಯನ್ನು ಬದಲಾಯಿಸುತ್ತೆ. ನಮ್ಮ ದೇಹ ಅನ್ನೋದು ಶಕ್ತಿಯಿಂದಲೇ ನಿರ್ಮಿತವಾಗಿರುವಂಥದ್ದು. ಹಣ, ಶಾಂತಿ, ಆರೋಗ್ಯ ಎಲ್ಲವೂ ಎನರ್ಜಿ ಅಟ್ರಾಕ್ಷನ್. ನಮ್ಮ ಆಲೋಚನೆ ಹಾಗೂ ಎನರ್ಜಿ, ಇದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಕರೆಯೋದು. ನಾವು ಹಣವನ್ನು ಬಯಸೋದು ತಪ್ಪಲ್ಲ, ಆದರೆ ನಮ್ಮ ಶಕ್ತಿ ಅನ್ನೋದು ಸರಿಯಾಗಿರಬೇಕು. ಶಕ್ತಿ ಅಂದರೆ ಎನರ್ಜಿ ಎಂದರ್ಥ. ಹಾಗೆ ಈ ಎನರ್ಜಿ, ಮನಿ, ಶಾಂತಿ ಇವುಗಳನ್ನು ಯಾವ ರೀತಿ ಅಟ್ರ್ಯಾಕ್ಟ್ ಮಾಡ್ಕೊಳ್ಬಹುದು ಅದು ಕೂಡ ಕ್ರಿಸ್ಟಲ್ನಿಂದ ಅನ್ನೋದಾದರೆ, ಮೊದಲನೇ ಸ್ಥಾನದಲ್ಲಿರುವಂಥ ಕ್ರಿಸ್ಟಲ್ ಬಂದು ಸಿಟ್ರಿನ್. ಇದ್ರ ಉಪಯೋಗ, ಇದರ ಬೆನಿಫಿಟ್ ಕುರಿತು ಇವಾಗಲೇ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಸೊ ನೀವು ಆ ವಿಡಿಯೋವನ್ನು ನೋಡದೇ ಇದ್ದರೆ ದಯವಿಟ್ಟು ಹೋಗಿ ನೋಡಿ. ಈ ಕ್ರಿಸ್ಟಲ್ನ ವೆಲ್ತ್ ಕ್ರಿಸ್ಟಲ್ ಅಂತ ಸಹ ಕರೀತಾರೆ. ಇದು ಬಿಸ್ನೆಸ್, ಜಾಬ್ ಗ್ರೋತ್ ಹಾಗೂ ಕಾನ್ಫಿಡೆನ್ಸ್ ಹೆಚ್ಚಿಸುವುದರಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಕ್ರಿಸ್ಟಲ್ನ ತಂದು ವ್ಯಾಲೆಟ್ಗಳಲ್ಲಿ ಅಥವಾ ಈ ಬಿಸ್ನೆಸ್ ಮಾಡೋರು ಕ್ಯಾಶ್ ಬಾಕ್ಸಲ್ಲಿ ಇದರಲ್ಲಿ ಇರೋದ್ರಿಂದ ಹಣವನ್ನು ಹೆಚ್ಚು ಆಕರ್ಷಣೆ ಮಾಡುತ್ತೆ. ಈ ಕ್ರಿಸ್ಟಲ್ನ ಯಾವ ರೀತಿ ಕ್ಲೆನ್ಸ್ ಮಾಡಬೇಕು ಅನ್ನೋದಾದರೆ, ಇದನ್ನು ಬೆಳಗಿನ ಸೂರ್ಯನ ಬಿಸಿಲಲ್ಲಿ ಒಂದು 5 ನಿಮಿಷ ಇಡೋದ್ರಿಂದ ಇದು ಕಂಪ್ಲೀಟಾಗಿ ಕ್ಲೆನ್ಸ್ ಆಗಿ ಎನರ್ಜಿ ರೀಫಿಲ್ ಆಗುತ್ತೆ. ಈ ಕ್ರಿಸ್ಟಲ್ನ ಹಿಡಿದು ನೀವು ಮೆಡಿಟೇಷನ್ ಕೂಡ ಮಾಡ್ಬೋದು. ಮೆಡಿಟೇಷನ್ ಮಾಡುವಾಗ ನೀವು ಈ ರೀತಿ ಅಫರ್ಮೇಷನ್ ಮಾಡಬೇಕು: ನನ್ನ ಜೀವನದಲ್ಲಿ ಹಣ ಸುಲಭವಾಗಿ ಬರ್ತಾ ಇದೆ. ಇದ್ರ ರಿಲೇಟೆಡ್ ನಿಮಗೆ ಯಾವ ರೀತಿ ವಾಕ್ಯ ಸೂಟೇಬಲ್ ಆಗುತ್ತೆ ಅದನ್ನು ಯೂಸ್ ಮಾಡ್ಬೋದು. ಯಾವುದು ನಿಮಗೆ ಕಂಫರ್ಟೇಬಲ್ ಫೀಲ್ ಕೊಡುತ್ತೆ ಅಂಥ ವಾಕ್ಯಗಳನ್ನು ಯೂಸ್ ಮಾಡ್ಬೋದು. ಎರಡನೇ ಸ್ಥಾನದಲ್ಲಿ ಬರುವಂಥ ಕ್ರಿಸ್ಟಲ್ ಎಮೆಥಿಸ್ಟ್. ಇದನ್ನು ಮನಸ್ಸಿನ ಶಾಂತಿಗೋಸ್ಕರ ಯೂಸ್ ಮಾಡ್ತಾರೆ. ಈ ಕ್ರಿಸ್ಟಲ್ ನಮ್ಮಲ್ಲಿರುವಂಥ ಸ್ಟ್ರೆಸ್, ಓವರ್ ಥಿಂಕಿಂಗ್, ಈ OCD ಥಾಟ್ಸ್, ಸ್ಲೀಪಿಂಗ್ ಪ್ರಾಬ್ಲಮ್ ಇವೆಲ್ಲದನ್ನು ಕಮ್ಮಿ ಮಾಡುತ್ತೆ. ಇದು ಮನಸ್ಸಿಗೆ ಕಾಮ್ ಮತ್ತು ಕೂಲ್ ಎಫೆಕ್ಟನ್ನು ಕೊಡುತ್ತೆ. ನಾವು ರಾತ್ರಿ ಮಲಗುವಾಗ ಈ ಕ್ರಿಸ್ಟಲ್ನ ಪಿಲ್ಲೋ ಅಡಿ ಇಟ್ಟು ಮಲಗುವುದರಿಂದ ನಮಗೆ ಆರಾಮದಾಯಕವಾದ ಸುಖವಾದ ನಿದ್ದೆ ಸಿಗುತ್ತೆ. ಹಾಗೆ ಮೆಡಿಟೇಷನ್ ಸಮಯದಲ್ಲಿ ಇದನ್ನು ಕೈಯಲ್ಲಿಟ್ಟು ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನಮ್ಮ ಮನಸ್ಸು ಶಾಂತವಾಗುತ್ತೆ. ಇದು ಮನಸ್ಸಿನ ಶಾಂತಿ ಅಥವಾ ನೆಮ್ಮದಿಯನ್ನು ಬಯಸ್ತಾ ಇರುವವರು ಉಪಯೋಗಿಸಲೇಬೇಕಾದಂಥ ಒಂದು ಕ್ರಿಸ್ಟಲ್ ಆಗಿದೆ. ಕ್ರಿಸ್ಟಲ್ ನಂಬರ್ 3 ಬಂದು ಕ್ಲಿಯರ್ ಕ್ವಾರ್ಟ್ಸ್. ಈ ಕ್ರಿಸ್ಟಲ್ ಎಲ್ಲ ಕ್ರಿಸ್ಟಲ್ಗಳ ಎನರ್ಜಿಯನ್ನು ಡಬಲ್ ಮಾಡುತ್ತೆ. ಇದನ್ನು ಬಿಗಿನರ್ ಕ್ರಿಸ್ಟಲ್ ಅಂತ ಸಹ ಕರೀತಾರೆ. ಸಾಕಷ್ಟು ಜನರು ಈ ಕ್ರಿಸ್ಟಲ್ನ ಮ್ಯಾಜಿಕ್ ರಾಕ್ ಅಂತ ಯೂಸ್ ಮಾಡ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬಳು. ನಾನು ಈ ಕ್ರಿಸ್ಟಲ್ನ 3 ವರ್ಷದಿಂದ ಮ್ಯಾಜಿಕ್ ರಾಕ್ ಆಗಿ ಕನ್ವರ್ಟ್ ಮಾಡಿ ಯೂಸ್ ಮಾಡ್ತಾ ಇದ್ದೇನೆ. ಇದು ಒಂದು ಬೆಸ್ಟ್ ಕ್ರಿಸ್ಟಲ್ ಅಂತಲೇ ಹೇಳ್ಬೋದು. ಈ ಕ್ರಿಸ್ಟಲ್ ಸಿಟ್ರಿನ್ ಜೊತೆ ಆಗಿರ್ಬೋದು, ಎಮೆಥಿಸ್ಟ್, ರೋಸ್ ಕ್ವಾರ್ಟ್ಸ್, ಹೀಗೆ ಯಾವ ಕ್ರಿಸ್ಟಲ್ ಜೊತೆ ಸಹ ನೀವು ಯೂಸ್ ಮಾಡ್ಬೋದು. ಈ ಥರ ಯೂಸ್ ಮಾಡೋದ್ರಿಂದ ಅದ್ರ ಎನರ್ಜಿ ಡಬಲ್ ಆಗುತ್ತೆ. ಈ 3 ಕ್ರಿಸ್ಟಲ್ ಬಿಗಿನರ್ ಯೂಸ್ ಮಾಡ್ಬೋದು. ಇದು ದ ಮೇನ್ ಇಂಪಾರ್ಟೆಂಟ್ ಕ್ರಿಸ್ಟಲ್ ಅಂತಲೇ ಹೇಳ್ಬೋದು. ಹಣಕ್ಕೆ, ನೆಮ್ಮದಿಗೆ ಹಾಗೂ ಎನರ್ಜಿಗೋಸ್ಕರ ಈ ಕ್ರಿಸ್ಟಲ್ನ ಯೂಸ್ ಮಾಡ್ತಾರೆ. ಹಾಗೆ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಮೆಥಡ್ನ ಹೇಳೋದಾದರೆ, ನೀವು ಬೆಳಗ್ಗೆ ಎದ್ದ ಕೂಡಲೇ 3 ಸಲ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ಯಾವುದಾದ್ರೂ ಕ್ರಿಸ್ಟಲ್ನ ಕೈಯಲ್ಲಿ ಹಿಡಿದು ಅಫರ್ಮೇಷನ್ ಮಾಡಬೇಕು: ನಾನು ಹಣ, ಶಾಂತಿ, ಯಶಸ್ಸು ಇವೆಲ್ಲದಕ್ಕೂ ಅರ್ಹಳು, ಇವೆಲ್ಲವೂ ನನ್ನ ಕಡೆ ಬರ್ತಾ ಇದೆ ಅಂತ. ಈ ವಾಕ್ಯವನ್ನು ಹೇಳುವಾಗ ನಾನು ಪ್ರತಿ ಸಲ ಹೇಳುವಂತೆ ನಿಮ್ಮಲ್ಲಿ ತುಂಬ ನಂಬಿಕೆ ಹಾಗೂ ಶ್ರದ್ಧೆಯಿಂದ ಹೇಳಿ, ಆವಾಗ ಮಾತ್ರ ಇದು ವರ್ಕ್ ಆಗುವಂಥದ್ದು. ಈ ಕ್ರಿಸ್ಟಲ್ ಅನ್ನೋದು ಮ್ಯಾಜಿಕ್ ಅಲ್ಲ. ಈ ನೆಗೆಟಿವ್ ಮಾತು ಅಥವಾ ಡೌಟ್ ಇದ್ದರೆ ಖಂಡಿತವಾಗ್ಲೂ
ಇದು ಯಾವುದು ನಿಮ್ಗೆ ವರ್ಕ್ ಆಗಲ್ಲ. ಇದಂತ ಅಲ್ಲ, ನಿಮಗೆ ಯಾವುದೇ ಒಂದು ವಿಷಯದಲ್ಲೂ ನಂಬಿಕೆನೇ ಇಲ್ಲದೆ ಆ ವಿಷಯವನ್ನು ಅಥವಾ ರೀತಿ ನೀವು ಮಾಡೋದ್ರಿಂದ ಅದು ಯಾವುದು ಉಪಯೋಗ ಆಗಲ್ಲ. ಸೊ ಯಾವುದೇ ಕೆಲಸ ಮಾಡೋದಿದ್ರೂ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಅದು ಖಂಡಿತವಾಗ್ಲೂ ಫಲ ಸಿಕ್ಕೇ ಸಿಗುತ್ತೆ. ಹಾಗೆ ನಿಮ್ಮ ನೆಕ್ಸ್ಟ್ ಗೋಲ್, ಯಾರ ಹತ್ರನೂ ಹೇಳಲಿಕ್ಕೆ ಹೋಗಬೇಡಿ. ಶಕ್ತಿ ಮೌನವನ್ನು ಇಷ್ಟಪಡುತ್ತೆ. ಹಾಗೆ ಎನರ್ಜಿನ ಉಳಿಸ್ಕೊಳ್ಬೇಕಂತ ಹೇಳಿದರೆ ನಿಮ್ಮ ಸೈಲೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮಧ್ಯಮ ವರ್ಗದವರಾಗಿರ್ಬೋದು, ಆದರೆ ನಿಮ್ಮ ಕನಸು ಅದಕ್ಕೆ ಸೀಮಿತವಾಗಿರಲ್ಲ, ಅದು ಯಾವಾಗಲೂ ದೊಡ್ಡದಾಗಿರಬೇಕು. ನಿಮ್ಮ ಭಕ್ತಿ, ಶ್ರದ್ಧೆ, ಶಕ್ತಿ ಇದರಿಂದ ಖಂಡಿತವಾಗ್ಲೂ ನಿಮಗೆ ಅದ್ಭುತ ಜೀವನ ಫಲಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.